ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ಪೆಷಲ್ ಏನಂದ್ರೆ ನಾಗರ ಪಂಚಮಿ. ಸೊ ಎಲ್ರಿಗೂ ಹ್ಯಾಪಿ ನಾಗರ ಪಂಚಮಿ. ಯಾರ್ಯಾರು ಉತ್ತರ ಕರ್ನಾಟಕದಲ್ಲಿ ಸೆಲೆಬ್ರೇಟ್ ಮಾಡಕತ್ತೀರಿ ಎಲ್ರು ಆರಾಮ್ಸೆ ಸೆಲೆಬ್ರೇಟ್ ಮಾಡ್ರಿ. ಫುಲ್ಲು ನಾವು ಬ್ಯಾಂಗ್ಳೂರ್ನಾಗ ಸೆಲೆಬ್ರೇಟ್ ಮಾಡ್ಲಿತ್ತೀವಿ. ಸೊ ನಿನ್ನೆ ನಮ್ಮ ಊರಲ್ಲಿ ಎಲ್ಲ ಸ್ನ್ಯಾಕ್ಸು ಎಲ್ಲ ಮಾಡ್ತಾರೆ. ಸೊ ಇವತ್ತು ಹಬ್ಬ ಮಾಡ್ತಾರೆ. ಸೊ ಇವತ್ತು ಹೋಳಿಗೆ ಮೀನ್ಸ್ ಒಬ್ಬಟ್ಟು. ಸೊ ಇವತ್ತು ಹೋಳಿಗೆ ಊಟ ಮಾಡೋಣ, ಮತ್ತೆ ನಾಗರ ಪಂಚಮಿ ಬ್ಯಾಂಗ್ಳೂರಲ್ಲಿ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಇವತ್ತಿನ ಡೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತು ಫುಲ್ ವ್ಲಾಗ್ ಮಾಡ್ತೀನಿ, ಪೂರಾ ಡೇ ಏನೇನಾಗುತ್ತೆ ಅನ್ನೋದನ್ನ. ಸೊ ಇವಾಗ ಕಾಸ್ಟ್ಯೂಮ್ ನೋಡ್ಬೋದು, ಈ ಡ್ರೆಸ್ ಹಾಕೊಂಡಿನಿ. ಸೊ ಇವಾಗ ದೇವ್ರ ಪೂಜೆ ಮಾಡೋಣ. ಫಸ್ಟ್ ದೇವ್ರ ಪೂಜೆ ಮಾಡಿಬಿಟ್ಟು ಆಮೇಲೆ ಏನೇನು ಊಟಕ್ಕೆ ಏನೇನು ಸ್ಪೆಷಲ್ ಇದೆ ಅಂತ ನೋಡೋಣ. ನಾವು ಬ್ಯಾಂಗ್ಳೂರ್ನಾಗ ಹೋಗಿ ನಾಗರಿಗೆ ಹಾಲು ಎರಿಲಿಕ್ಕೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಸೊ ನಮ್ಮೂರಲ್ಲಿದ್ರೆ ನಮ್ಮ ಅಜ್ಜಿ ಎಲ್ಲ ಮಾಡ್ತಾರೆ. ಸುಮ್ಮನೆ ನಾವು ಸೆಲೆಬ್ರೇಟ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಸೊ ನಮ್ಮ ದೇವರು ಇವಾಗ ದೇವ್ರ ಪೂಜೆ ಮಾಡಿಬಿಟ್ಟು ದೀಪ ಹಚ್ಚಿ ಊದಿನ ಕಡ್ಡಿ ಹಚ್ಚಿ ಸಿಗ್ತೀನಿ ಗಾಯ್ಸ್. 10 hours later. ಸೊ ಗಾಯ್ಸ್ ಇವಾಗ ದೇವ್ರ ಪೂಜೆ ಆಗಿದೆ. ಸೊ ನೆಕ್ಸ್ಟ್ ನಾನು ರೆಡಿ ಆಗಬೇಕು. ಸೊ ಇವತ್ತು ಆಫೀಸ್ಗೆ ಹೋಗ್ಬೇಕು. ಇವತ್ತಿಲ್ಲೇನು ಹಾಲಿಡೇ ಇಲ್ಲ. ಸೊ ಅದನ್ನೇ ಮುಖಕ್ಕೆ ಸ್ವಲ್ಪ ಮೇಕಪ್ ಆಗೋಣ. ಇದು ನಮ್ಮ ಮೇಕಪ್ ಬಾಕ್ಸ್. ಸೊ ನೀವೇ ಮಾಯಶ್ಚರೈಸರ್ ಯಾವಾಗೂ ಮೇಲೆ ಇರುತ್ತೆ. ಆಮೇಲೆ ನೋಡಿದ್ರಲ್ಲಿ ಎಲ್ಲ ಗಜಿಬಿಜಿ ಆಗ್ಬಿಟ್ಟೈತೆ. ನಾನು ನಿನ್ನೆ ಮೊನ್ನೆ ಎಲ್ಲ ಯೂಸ್ ಮಾಡಿ ಸೊ ದಿಸ್ ಈಸ್ ಅಂದರೆ ಇದು ಸುಮ್ಮನೆ ನಂಗೆ ಡೈಲಿ ಮೇಕಪ್ ಮಾಡ್ಕೊಳಕ್ಕೆ ಹುಡುಕಾಡಬಾರ್ದು, ಒಂದರಲ್ಲೇ ಇರಬೇಕೆಲ್ಲನೂ ಅಂತ ಮಾಡಿರೋದು. ಸೊ ಫಸ್ಟ್ ನೀವೇ ಮಾಯಶ್ಚರೈಸರ್ ಹಚ್ಕೊಳ್ಳೋಣ. ರೆಡಿ ಭಾಳ ಲೇಟ್ ಆಗ್ಲತ್ತದ ಗೈಸ್, ನಾ ಇನ್ನ ರೆಡಿ ಆಗಬೇಕು ಮುಖಕ್ಕೆಲ್ಲ. ಸೊ ಬನ್ನಿ ಕ್ವಿಕ್ಕಾಗಿ ಬೇಗ 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 ರೆಡಿ ಆಗೋಣ. ಸೊ ಫಸ್ಟ್ ನೀವೇ ಮಾಯಶ್ಚರೈಸರ್, ನೆಕ್ಸ್ಟ್ ಪೌಂಡ್ಸ್ ಕ್ರೀಮ್. ಬೇಗ 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 ಜಲ್ದಿ ರೆಡಿ ಆಗಬೇಕು ಗಾಯ್ಸ್, ಜಲ್ದಿ. ಇಲ್ಲಾಂದ್ರೆ ಇವಾಗ ಆಲ್ರೆಡಿ 10:30 ಮೇಲಾಗೈತೆ. ನಾನು ಸ್ಕೂಲಲ್ಲೆಲ್ಲ ತುಂಬಾ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ನಾನು ಸ್ಟೇಜ್ ಫಿಯರೇ ಇರಲಿಲ್ಲ. ನಾನು ಸ್ಟೇಜ್ ಮೇಲೆ ಹೋಗಿ ಡೈಲಿ ನಾನು ಏನಾದ್ರೂ ನಮ್ಮಲ್ಲಿ ಅಮೃತ ಬಿಂದು, ಆರೋಗ್ಯವಾಹಿನಿ, ನಿತ್ಯ ಪಂಚಾಂಗ ಇದೆಲ್ಲ ಹೇಳೋದಿರ್ತಿತ್ತು. ನಾವು ನನ್ನ ಫ್ರೆಂಡ್ಸು ಎಲ್ಲ ಫುಲ್ ಹೋಗ್ಬಿಟ್ಟು ಎಲ್ಲ ಹೇಳ್ತಿದ್ವಿ. ಒಬ್ರು ನಿತ್ಯ ಪಂಚಾಂಗ ಹೇಳ್ತಿದ್ರು, ಒಬ್ರು ಅಮೃತ ಬಿಂದು ಹೇಳ್ತಿದ್ರು, ಮತ್ತೆ ಸ್ವಲ್ಪ ಜನ ಆರೋಗ್ಯವಾಣಿ ಹೇಳ್ತಿದ್ರು. ಅಮೃತ ಬಿಂದು ಆರೋಗ್ಯವಾಣಿ ಅಂತ ನಾನು ಫಿಕ್ಸ್ ಆಗ್ಬಿಟ್ಟಿದ್ದೆ. ಯಾವಾಗ ಹೋಗಿ ಹೇಳಿದ್ರು ಪಟ್ ಅಂತ ಹೇಳೋದು, ಹೋಗೋದು ಹೇಳೋದು. ಅದ್ರ ನನಗೆ ಸ್ಟೇಜ್ ಫಿಯರ್ ಇಲ್ಲ. ಮತ್ತೆ ನಾನು ಭಾಳ ಈ ತರ ನಿರೂಪಣೆ ಮಾಡ್ತಿದ್ವಿ, ಸ್ವಾಗತ ಪರಿಚಯ ಮಾಡ್ತಿದ್ವಿ, ವಂದನಾರ್ಪಣೆ ಮಾಡ್ತಿದ್ವಿ. ನನ್ನ ಫ್ರೆಂಡ್ಸ್ ಎಲ್ಲ ನಾವು ಫುಲ್ ಸ್ಕೂಲಲ್ಲಿ ಆಕ್ಟಿವ್. ಅದಕ್ಕೆ ನಂಗೆ ಎದುರ್ದು ಭಯ ಇಲ್ಲ, ಈ ತರ ಕ್ಯಾಮ್ರಾ ಬಗ್ಗೆ ಹಿಂಗೆಲ್ಲ ಏನು ಭಯ ಇಲ್ಲ. ಬಟ್ ಜನ ನೋಡ್ತಾರೆ ಅನ್ನೋ ಭಯ ಅಷ್ಟೇ. ನಂಗೆ ಮಾತಾಡೋಕೆ ನಾನು ಒಬ್ಬ ಇದ್ದಾಗ ಎಷ್ಟು ಬೇಕಷ್ಟು ಮಾತಾಡ್ತೀನಿ, ಆಚೆನೂ ಮಾತಾಡ್ತೀನಿ. ಬಟ್ ಸ್ಟೇಜ್ ಫಿಯರ್ ಇಲ್ಲ ಗೈಸ್. ಸೊ ನಾನು ಕಾಲೇಜಲ್ಲೂ ಏನು ಪ್ರೆಸೆಂಟೇಷನ್ ಮಾಡಿದ್ರು ನಂಗೆ ಏನಕ್ಕೆ ಭಯ ಆಗ್ತಿರ್ಲಿಲ್ಲ ಅಂದ್ರೆ ಅದು ಮೇನ್ ರೀಸನ್. ಸೊ ಇವಾಗ ನಂಗೆ ಫುಲ್ ಸ್ವೆಟ್ ಆಗ್ತಿದ್ದೀನಿ. ಫ್ಯಾನ್ ಹಾಕೊಳ್ಳೋಣ. 12 seconds later. ಬ್ಲಷ್. Ten hours later. ಆಲ್ರೆಡಿ ತುಂಬಾ ಲೇಟ್ ಆಗ್ತಿದ್ದೀನಿ. ಸೊ ಬನ್ನಿ ಬೇಗ ಬೇಗ ಊಟ ಮಾಡೋಣ. 3 ಆಗ್ತವಲ್ಲ? ಆಗ್ತದ. ಗಾಯ್ಸ್ ಇವತ್ತ ನಾಗರ ಪಂಚಮಿ ಸ್ಪೆಷಲ್ ನಮ್ಮ ಮನೇಲಿ ನೋಡ್ರಿ. ಇದು ಹೂರಣ ಹೋಳ್ಗೆ ಮಾಡ್ಲಿಕ್ಕೆ, ಅಂದ್ರೆ ಬ್ಯಾಂಗ್ಳೂರ್ ಸೈಡ್ ಒಬ್ಬಟ್ಟು. ಸೊ ಇದು ಬಜ್ಜಿ, ಇದು ಹಿಟ್ಟು. ಮತ್ತೆ ಇವಾಗ ಸದ್ಯಕ್ಕೆ ಇವಾಗ ಇನ್ನೂ ಇಲ್ಲಿ ಪ್ರಿಪರೇಷನ್ ನಡೀತಿದೆ. ಸೊ ಬರ್ರಿ. ನಾಗರ ಪಂಚಮಿ ಸ್ಪೆಷಲ್ ನಮ್ ಕಡೆ ಏನು ಅಂದ್ರೆ ನಾವು ನಾಗರ ಪಂಚಮಿಗೆ ಹೋಳ್ಗೆ ಮಾಡ್ತೀವಿ. ನಿನ್ನೆ ಎಲ್ಲಾ ತರದ ಬರೇ ಸ್ನ್ಯಾಕ್ಸ್, ನಿನ್ನೆ ಚೂಡುವ, ಕರ್ಜಿಕಾಯಿ, ಮತ್ತೆ ಚಕ್ಕಲಿ, ಮತ್ತೆ ಉಂಡಿ, ಬೇಸನ್ ಉಂಡಿ, ರವಾದ ಉಂಡಿ ಎಲ್ಲ ಮಾಡ್ತಾರೆ. ಬಟ್ ನಾವು ಬ್ಯಾಂಗ್ಳೂರಲ್ಲಿ ಇರೋ ಕಾರಣ ನಾವೇನ್ ಮಾಡಿಲ್ಲ. ಬಟ್ ಇವತ್ತು ಹಬ್ಬ ಮಾಡ್ತಿದೀವಿ. ಸ್ಪೆಷಲ್ ಹೋಳ್ಗಿ, ಸಾರು, ಹಾಲು, ರೈಸ್, ಪಿಕಲ್, ಮತ್ತ ಪಾಪಡ್, ಬಜ್ಜಿ ಎಲ್ಲ ರೆಡಿ ಆಗಿದೆ. ಸೊ ಫಸ್ಟ್ ಊಟ ಮಾಡಿಬಿಟ್ಟು ಬೇಗ ಬೇಗ ಹೋಗೋಣ. ಇದು ನಮ್ಮ ಪಂಚಮಿ ಸ್ಪೆಷಲ್. ಬನ್ನಿ ಗೈಸ್ ಟೇಸ್ಟ್ ನೋಡೋಣ. ಸೊ ಫಸ್ಟ್ ಹೋಳ್ಗೆ ಟ್ರೈ ಮಾಡ್ತೀನಿ. ನೋಡಕ್ಕಂತೂ ಫುಲ್ ಟೆಂಪ್ಟಿಂಗ್. ಹೋಳ್ಗೆ ಊಟ ಮಾಡಿ ಎಷ್ಟು ದಿನ ಆಗೋಯ್ತು.
ನಮ್ಮೂರ್ ಕಡೆ ಎಲ್ಲ ಹಬ್ಬಕ್ಕೆ ಮಾಡ್ತೀವಿ, ಇಲ್ಲಿ ರೇರು. ಅದ್ರಲ್ಲಿ ಹೋಳ್ಗಿ ಸಾರು ಇರುತ್ತಲ್ಲ, ಬಜ್ಜಿ ಮಸ್ತ್ ಒಮ್ಮೆ ವಿತ್ ಬಜ್ಜಿ. ನಮ್ಮ ಮಮ್ಮಿ ಕೈ ಟೇಸ್ಟ್. ನಾನು ಪೂರಾ ಊಟ ಖಾಲಿ ಮಾಡಿ ಸಿಗ್ತೀನಿ ಗೈಸ್, ಅಲ್ಲಿವರೆಗೂ ಸ್ಟೇ ಟ್ಯೂನ್. 12 seconds later. ಗೈಸ್ ನಾ ಇವಾಗ ಆಫೀಸಿಗೆ ಹೋಗ್ಲತ್ತೀನಿ. ಸೊ ಗಾಬ್ರಿನಾಗೆಲ್ಲ ರೆಡಿಯಾಗಿ ಊಟ ಮಾಡಿ ಆಫೀಸಿಗೆ ಹೊರಟೀನಿ. ಸೊ ಇವಾಗ ಹಾದ್ಯಾಗ ಒಂದು ಟೆಂಪಲ್ ಸಿಗ್ತದೆ, ನಿಮಗೆ ತೋರಿಸ್ತೀನಿ ಬರ್ರಿ. ಹಾಂ, ಇದೇ ಟೆಂಪಲು. ನಾ ದಿನ ಇಲ್ಲಿ ನಮಸ್ಕಾರ ಮಾಡಿ ಹೋಗ್ತೀನಿ, ಎಲ್ಲ ದಿನ ಒಳ್ಳೇದಾಗಲಿ ಅಂತ. ಸೊ ಎಲ್ರಿಗೂ ಇನ್ನೊಂದು ಸಲ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವಾಗ ಆಫೀಸಿಗೆ ಲೇಟ್ ಆಗ್ತಿದ್ದೆ, ಸೊ ಇವಾಗ ರೀಚ್ ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ನಾನು ಬಚಾಸ್ಕೊಂಡು ಆಫೀಸಿಗೆ ಹೋಗೋದೇ ಒಂದು ದೊಡ್ಡ ಸಾಧನೆ ಆಗ್ಬಿಟ್ಟೈತೆ, ಅಷ್ಟು ಟ್ರಾಫಿಕ್ ಇವತ್ತು. So guys, waiting for lift. Already late again 5 ನಿಮಿಷ. ಸೊ ಬನ್ನಿ ಹೋಗೋಣ. ನನ್ನ ಫುಲ್ ಔಟ್ಫಿಟ್ ನೋಡಿ ಗೈಸ್. ಸೊ ಆಲ್ರೆಡಿ ಲೇಟ್ ಆಗಿನಿ 5 ನಿಮಿಷ. ನನ್ನ ಫೋನಲ್ಲಿ ಬ್ಯಾಟ್ರಿನೂ ಫುಲ್ ಇಲ್ಲ. ಸೊ ಬನ್ನಿ ಬೇಗ 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 ಹೋಗೋಣ. ಮೈ ಗಾಡ್, ಇಲ್ದೆ ನಮ್ಮ ಆಫೀಸ್. ಇನ್ನು ಒಳಗಡೆ ಹೋಗ್ಬೇಕು. ಸೊ ಒಳಗಡೆ ಫುಲ್ ವಿಡಿಯೋ ಮಾಡೋಕ್ಕಾಗಲ್ಲ ಗೈಸ್. 10 hours later. ಸೊ ಗೈಸ್ ನಾವು ಇವಾಗ ಒಳಗೆ ಬಂದು ಕುಂತೀನಿ. ಸೊ ಕೆಲಸ ಮಾಡಾಗ ವಿಡಿಯೋ ತೊಗೋಬಾರ್ದು. ಸೊ ನಾ ಪರ್ಮಿಷನ್ ತೊಗೊಂಡಿನಿ ಒಳಗೆ ವಿಡಿಯೋ ಮಾಡ್ಬೋದೇನಂತ. ಸೊ ಪರ್ಮಿಷನ್ ಕೊಟ್ಟಾರ ಇಟ್ಟೆ. ಕೆಲಸ ಟೈಮ್ನಾಗ ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು, ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ. ಸೊ ಇವಾಗ ನನ್ನ ಮೀಟಿಂಗ್ ಇತ್ತು, ಅದಕ್ಕೆ ನನಗೆ ಕೇಳಿಸ್ತಿರ್ಲಿಲ್ಲ. ಅದಕ್ಕೆ ನಾನು ಲ್ಯಾಪ್ಟಾಪ್ ಹತ್ರ ಬಂದ್ಗೇಸಿ ಕೇಳಿಸ್ಕೊಲಿಗತ್ತಿದ್ದ, ಯಾಕಂದ್ರೆ ಇವತ್ತು ನಾನು ಹೆಡ್ಫೋನ್ಸ್ ಮರ್ತೋಗಿದ್ದ. ಸೊ ಇದೇ ನಮ್ಮ ಆಫೀಸು. ಕೆಲಸ ಮುಗಿಸ್ಕೊಂಡು ಮನೆಗೆ ಹೊರಟೀನಿ ಗೈಸ್. ಸೊ ಇವಾಗ ಸ್ವಲ್ಪ ಭಾಳ ಸುಸ್ತಾಗಿತ್ತು. ಆ್ಯಕ್ಚುಲಿ ನನ್ನ ವಾಯ್ಸಿಗೆ ಸುಸ್ತಿಲ್ಲ, ಏನಕ್ಕಂದ್ರೆ ನಾನು ಮನೆಗೆ ಬಂದಮೇಲೆ ವಾಯ್ಸ್ ಓವರ್ ಮಾಡ್ಲತ್ತೀನಿ. ಬ್ಯಾಂಗ್ಳೂರು ಟ್ರಾಫಿಕ್ ತೋರಿಸ್ತೀನಿ ಬರ್ರಿ ಗೈಸ್. ನೋಡ್ರಿ, ಸ್ವಲ್ಪ ಕಾರ್ ಮುಂದೆ ಕಾರು, ಫುಲ್ ಟ್ರಾಫಿಕ್. ಅರ್ಧ ನೀವೇನಾರ ಭಾಳ ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗ್ಲತ್ತಿದ್ರಿ ಅಂದ್ರೆ 1 hour ಮುಂಚೆ ಹೋಗಬೇಕು ಬ್ಯಾಂಗ್ಳೂರ್ನಾಗ, ಯಾಕಂದ್ರೆ ಫುಲ್ಲು ಟ್ರಾಫಿಕ್ ಇರ್ತದೆ. 5 ನಿಮಿಷನ ಹಾದಿ 10 ನಿಮಿಷ ಆಗ್ತದೆ. ಹಾಯ್, ಸೊ ನಾ ಮನೆಗೆ ಬಂದೀನಿ. ಬಂದು ಫುಲ್ ಊಟ ಮಾಡೀನಿ. ಇವಾಗ ನೈಟ್ ಆಗ್ಯದ. ಸೊ ನಾ ಬಂದ ತಕ್ಷಣ ಫುಲ್ ನಂಗೆ ಟಯರ್ಡ್ ಆಗಿತ್ತು, ಫುಲ್ ಸುಸ್ತಾಗಿತ್ತು. ನಾನು ಬರಾಗ ಸ್ಕೂಟಿ ಮ್ಯಾಗೆ ನನ್ನ ಫೇಸ್ ನೋಡಬೇಕಿತ್ತು, ಫುಲ್ ಡಲ್ ಆಗಿತ್ತು. ಸೊ ನಾ ಈಗ ಊಟ ಗೀಟ ಮಾಡೀನಿ. ಸೊ ಟೈಮ್ ಎಷ್ಟಾಗ್ಯದ? ಟೈಮ್ ಈಗ ಆಲ್ರೆಡಿ 8:45. ಟೈಮ್ ಆಲ್ರೆಡಿ 8:45 ಆಗ್ಯದ. ಸೊ ಇಲ್ಲಿವರೆಗೂ ಯಾರ್ಯಾರು ನನ್ನ ಬ್ಲಾಗ್ಸ್ ನೋಡಿರಿ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗಾಯ್ಸ್. ಸೊ ಇಡೀ ದಿನ ಹೇಗಿತ್ತು ಅಂತ ನೋಡಿದ್ರಿ. ಇಂಥ ಮುಂದೆ ಕಂಟೆಂಟ್ ಹಾಕಬೇಕು, ಈ ಥರದ್ದೇ ಮುಂದೆ ಇನ್ನೂ ಕಂಟೆಂಟ್ ಹಾಕಬೇಕು ಅಂತಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. Thank you, friends. Thank you, दोस्तों.